ವೀಕ್ಷಕರೇ, ಕಳೆದ ವರ್ಷ ನಟ ದರ್ಶನ್ ಅವರ ಸೋದರಳಿಯ ಚಂದು ಅವರು ನಟ ದರ್ಶನ್ ಅವರ ಡೇಬಿಲ್ ಸಿನಿಮಾದ ಹಾಡು ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನುವ ಹಾಡಿನಿಂದ ಪ್ರೇರಣೆಯನ್ನ ಪಡೆದು ನೆಮ್ಮದಿ ಊಟ ಅನ್ನುವ ಹೋಟೆಲ್ ಒಂದನ್ನ ಮೈಸೂರು ದಸರಾದ ಮೇಳದಲ್ಲಿ ಆರಂಭಿಸಿದ್ದು, ಹೋಟೆಲ್ ಉದ್ಯಮ ನಟ ದರ್ಶನ್ ಅವರ ಫ್ಯಾನ್ಸ್ ಗಳಿಂದಲೇ ತುಂಬಿ ತುಳುಕಿತ್ತು ಅಂತಾನೆ ಹೇಳ್ಬಹುದು. ದರ್ಶನ್ ಅವರ ಫ್ಯಾನ್ಸ್ ಗಳಂತೂ ನಟ ಡಿ ಬಾಸ್ ದರ್ಶನ್ ಇಲ್ಲ ಅಂದ್ರು ಈ ಒಂದು ಹೋಟೆಲಿನ ಪ್ರಚಾರವನ್ನ ಸಖತ್ತಾಗಿಯೇ ಮಾಡಿದ್ದು, ಮೈಸೂರು ದಸರಾದ ವೇಳೆ ನೆಮ್ಮದಿ ಊಟ ಹೋಟೆಲು ಸಾಕಷ್ಟು ಫೇಮಸ್ ಆಗಿತ್ತು ಅಂತಾನೆ ಹೇಳ್ಬಹುದು. ಇದೀಗ ವೀಕ್ಷಕರೇ, ನಟ ದರ್ಶನ್ ಅವರ ಅಳಿಯ ಚಂದು ಅವರು ಈ ಒಂದು ಹೋಟೆಲ್ ಅನ್ನ ಪರ್ಮನೆಂಟ್ ಆಗಿ ಓಪನ್ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದು, ತಮ್ಮ ಗೆಳೆಯರ ಜೊತೆಗೆ ಸೇರಿ ಈ ಒಂದು ಹೊಸ ಸ್ಟಾರ್ಟ್ಅಪ್ ಬಿಸ್ನೆಸ್ ಅನ್ನ ಮತ್ತೊಮ್ಮೆ ಪರ್ಮನೆಂಟ್ ಆಗಿ ಶುರು ಮಾಡೋದಕ್ಕೆ ಮುಂದಾಗಿದ್ದಾರೆ. ಇದಕ್ಕೋಸ್ಕರ ಹೊಸ ರೆಸ್ಟೋರೆಂಟ್ ಅನ್ನ ದರ್ಶನ್ ಅಲಿಯ ಚಂದು ಅವರು ರಿನೋವೇಷನ್ ಕೂಡ ಮಾಡ್ತಿದ್ದು, ಸದ್ಯದಲ್ಲೇ ನಟ ದರ್ಶನ್ ಅವರಿಂದ ಪ್ರೇರಣೆ ಪಡೆದಿರುವಂತಹ ಈ ಒಂದು ಹೋಟೆಲ್ ಓಪನಿಂಗ್ ಕೂಡ ಆಗಲಿದೆ ಅಂತಾನೆ ಹೇಳ್ಬಹುದು. ಸೊ ವೀಕ್ಷಕರು, ಯಾರೆಲ್ಲ ನಟ ದರ್ಶನ್ ಅವರ ಅಳಿಯ ಚಂದು ಅವರ ಈ ಒಂದು ಹೋಟೆಲ್ ಉದ್ಯಮಕ್ಕೆ ಶುಭವಾಗ್ಲಿ ಅಂತ ಹಾರೈಸ್ತೀರಾ, ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಿಮ್ಮ ಒಂದು ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ.